ಇಂಥ ವ್ಯಕ್ತಿಗೆ ಬಯೋದಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಅಂತ ನಾನು ಇವಾಗ್ಲೂ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಅದು ಪೇಪರ್ ಲೀಕ್ ಬಗ್ಗೆ 2 ವಿಡಿಯೋ ಹಾಕಿದ್ರು, ಕಮೆಂಟ್ಸ್ ಎಲ್ಲ ಬೈದು ತುಂಬಿಸಿದ್ದಾರೆ. ಅವ್ರ ಬಗ್ಗೆ ಗೊತ್ತಿಲ್ಲ ಸುಮ್ನೆ ಕಮೆಂಟ್ ಮಾಡ್ತಾರೆ, ಯಾರು ಬೈತಾರೆ ಯಾರು ಹೇಟ್ ಮಾಡ್ತಾರೆ ಅಂತ. ಅವ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕು. ನಮ್ ದೇಶನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದಕ್ಕೆ 18 ಗಂಟೆಗಳ ಕಾಲ ದಿನ ಎಷ್ಟೋ ವರ್ಷದಿಂದ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ದೇಶದ ಅರ್ಥ ವ್ಯವಸ್ಥೆನೆ ಬದಲಾವಣೆ ಮಾಡಿರುವಂತಹ ಲೀಡರ್ ಅವರು. ಇವ್ರು ಸಿಗ್ಬೇಕಂದ್ರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿವಂತ ನಾನು ಈಗಲೂ ಅನ್ಕೊಂತ ಇದ್ದೀನಿ. ನಾನು ಒಪ್ಕೊಂತೀನಿ, ನಮ್ದೆಲ್ಲರ ಹಕ್ಕಿದು ಯುವಕರದು. ಈ ಟೈಮಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ಬೇಕು. ಬಟ್ ಮೋದಿ ಅವ್ರದ್ದೇ ತಪ್ಪು ಅಂತ ಹೇಳೋದಿತ್ತಲ್ಲ, ಇದು ನಿಜವಾಗ್ಲೂ ತಪ್ಪು. ಅವರೆಲ್ಲ ಅವರಿಗೆ ಹಿಡಿದು ಜೈಲಿಗೆ ಹಾಕಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಬದಲಾವಣೆ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ದಾರೆ. ಪಾಕಿಸ್ತಾನದಲ್ಲಿರೋರು ಯಾರಾದ್ರೂ ಈ ರೀತಿ ಬೈದಿದ್ರೆ ಇಲ್ಲಿಂದ ಮಿಸೈಲ್ಸ್ ಹಾಕ್ಬಿಡೋರು. ನೀವು ಅನ್ಕೊಂಡಿರ್ಬೋದು ಕಮೆಂಟ್ಸ್ ಎಲ್ಲ ಚೆಕ್ ಮಾಡಲ್ಲ ಅಂತ. ಜೊತೆಗಿರೋದೆಲ್ಲ ಚೆಕ್ ಮಾಡಿ ಎಲ್ಲ ಡಾಟಾ ಅವ್ರು ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೋದು, ಹೌದಲ್ವಾ? ಒಳ್ಳೆ ಕಮೆಂಟ್ ಮಾಡ್ರಿ. ಅಷ್ಟು ವಯಸ್ಸಾಗಿರುವಂತ ವ್ಯಕ್ತಿಗೆ ಅವ್ರಿಗೋಸ್ಕರ ಏನ್ ಮಾಡ್ಕೊಂಡಿದ್ದಾರೆ? ಅವ್ರ ಹೆಂಡತಿ ಜೊತೆಗೆ ಇರ್ತಾರ ಅಥವಾ ಅವ್ರು ಏನಾರು ಆಸ್ತಿ ಮಾಡ್ಕೊಂಡಿದಾರ, ದುಡ್ಡು ಮಾಡ್ಕೊಂಡಿದಾರ? ಇಲ್ಲ ತಾನೆ. ಒಂದ್ ಒಳ್ಳೆ ಕಮೆಂಟ್ ಹಾಕ್ರಿ. ಅವ್ರ ಪ್ರೊಫೈಲಿಗೆ ಹೋಗ್ರಿ, ಒಂದ್ ಒಳ್ಳೆ ಕಮೆಂಟ್ ಹಾಕ್ರಿ. ಸ್ಟಾಪ್ ಮಾಡ್ರಿ. ಯಾಕೆ ಈ ತರ ಕಮೆಂಟ್ ಮಾಡ್ತೀರಾ? ಬೈಯಕ್ ಹೋಗ್ಬೇಡ್ರಿ ಅವ್ರಿಗೆ.